ಕೋವಿಡ್ ರಿಪೋರ್ಟ್ನ ಬಗ್ಗೆ ಏನು ರಿಪೋರ್ಟಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ಮಾಹಿತಿ ಮಾಧ್ಯಮದಲ್ಲಿ ನೋಡಿದ್ದೇನೆ. ಸಚಿವ ಸಂಪುಟದಲ್ಲಿ ಒಪ್ಪಿಗೆ ತಗೊಳ್ಳಿ, ಆಮೇಲೆ ಚರ್ಚೆ ಮಾಡೋಣ. ಇದಕ್ಕನ್ನ ತೆಗಿಲಿಕ್ಕೆ ಹೊರಟಿದ್ದಾರಲ್ಲ, ಕೆಂಪಣ್ಣ ಆಗೋದು ರೀಡು ಅದೆಲ್ಲ ಇಟ್ಕೊಂಡಿದ್ದೀರಿ. ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೋಬೋದಲ್ವಾ? ಕೆಂಪಣ್ಣ ಆಗೋದು ಇದ್ರ ಜೊತೆಗೆ ಅದನ್ನು ತೆಗೆದ್ರೆ ಪಾಪ ಜನ ಮೆಚ್ಕೋತಾರಲ್ವ, ಅದು ಪ್ರಾರಂಭ ಮಾಡಲಿ ಅನ್ನೋದು ಹೇಳ್ತೀನಿ ಅಷ್ಟೇ. ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರಣ್ಣ. ಈಗಾಗಲೇ ನಮ್ಮ ಹೈಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿದೆ. ಮತ್ತು ಇನ್ನೂ ಅಡ್ವೊಕೇಟ್ ಜನರಲ್ ಅವರು ಮತ್ತು ಸಿದ್ದರಾಮಯ್ಯನವರು ವಕೀಲರು ಇನ್ನೂ ಒಂದು ರೌಂಡ್ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ, ವಾದ ಮಾಡಲಿಕ್ಕೆ. ಇದೆಲ್ಲ ಬರಲಿ, ಕೋರ್ಟ್ ಮುಂದೆ ಇದೆ. ಕೋರ್ಟಲ್ಲಿ ಅಂತಿಮವಾಗಿ ತೀರ್ಮಾನಗಳೇನು ಅದೆಲ್ಲ ಗೊತ್ತಿಲ್ಲ. ನನ್ನ ಕೇಳಿ ನಾನು VASLದು ಅದಕ್ಕೆ ಇನ್ನೂ ಭಾಳ ಕೆಲಸ ಇದೆ. ಏಕೆಂದರೆ ಅದು ಸುಮಾರು 10,000 to 15,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡ್ತೀವಿ, ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು. ಈ VASL ಒಂದೇ ಅಲ್ಲ, ಇನ್ನೂ RINLದು ವೈಜಾಗ್ದು ಸಹ ಅದು ಈಗಾಗಲೇ 3-4 ಮೀಟಿಂಗ್ ಮಾಡಿದ್ದೇವೆ. ಅದನ್ನು ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದಿದೆ. VASL ಬಗ್ಗೆ ನಮ್ದು ಏನು ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟನ್ನು ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸಬೇಕು ಅಂತಕ್ಕಂಥದ್ದು. ಆ ಕಮಿಟ್ಮೆಂಟಲ್ಲಿ ಯಾವುದೇ ಹಿಂದೆ ಸರಿಕೆ ಪ್ರಶ್ನೆ ಇಲ್ಲ. ಕೇಳ್ತಾ ಇದ್ದಾರೆ, 22-23 ದಿನ ಅವರಿಗೆ ಕೇಳ್ತಾ ಇದ್ದಾರೆ. ಸೇಲ್ ಚೇರ್ಮನ್ ಅವರು ಮಾತಾಡಿದ್ದೇನೆ, ಸದ್ಯ ಕ್ಲಿಯರ್ ಮಾಡಿಸ್ಕೊಂಡು ಅದೆಲ್ಲ ಗೊತ್ತಿಲ್ಲ. ನನ್ನ ಕೇಳಿ ನಾನು VASLದು ಅದಕ್ಕೆ ಇನ್ನೂ ಭಾಳ ಕೆಲಸ ಇದೆ. ಏಕೆಂದರೆ ಅದು ಸುಮಾರು 10,000 to 15,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡ್ತೀವಿ, ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು. ಈ VASL ಒಂದೇ ಅಲ್ಲ, ಇನ್ನೂ RINLದು ವೈಜಾಗ್ದು ಸಹ ಅದು ಈಗಾಗಲೇ 3-4 ಮೀಟಿಂಗ್ ಮಾಡಿದ್ದೇವೆ. ಅದನ್ನು ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದಿದೆ. VASL ಬಗ್ಗೆ ನಮ್ದು ಏನು ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟನ್ನು ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸಬೇಕು ಅಂತಕ್ಕಂಥದ್ದು. ಆ ಕಮಿಟ್ಮೆಂಟಲ್ಲಿ ಯಾವುದೇ ಹಿಂದೆ ಸರಿಕೆ ಪ್ರಶ್ನೆ ಇಲ್ಲ. ಕೇಳ್ತಾ ಇದ್ದಾರೆ, 22-23 ದಿನ ಅವರಿಗೆ ಕೇಳ್ತಾ ಇದ್ದಾರೆ. ಸೇಲ್ ಚೇರ್ಮನ್ ಅವರು ಮಾತಾಡಿದ್ದೇನೆ, ಸದ್ಯ ಕ್ಲಿಯರ್ ಮಾಡಿಸ್ಕೊಂಡು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.